ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭದ್ರ ಮನೆಗೆ ಬರ್ತಾನೆ. ಎಲ್ಲಿಗೆ ಹೋಗಿರ್ಬೋದು ಅಂತ ಮನೆ ಮುಂದೆ ಲಾಕ್ ಇರೋದನ್ನು ನೋಡಿ ಕೀಯಲ್ಲಿಟ್ಟಿರ್ಬೋದು ಅಂತ ಕೀನ ಹುಡುಕಿ ತಗೊಂಡು ಅವಳಿರೋದು 3 ಅಡಿ, ಇದು 6 ಅಡಿ ಇದೆ, ಬಲೆ ಅವಳ ಅಂತ ಲಾಕ್ ತೆಗೆದು ಒಳಗೆ ಹೋಗುವಾಗ ಚಂಪಾ ಬಂದು ಭಾವ ಅಂತಾಳೆ. ಯಾರದು ಬಟ್ಟೆ ಅಂತಾನೆ ಭದ್ರ. ಭಾವ, ಇದು ವಿದ್ಯಾಕ್ಕನ ಸೀರೆ, ಇಸ್ತ್ರಿ ಮಾಡೋಣ ಅಂತ ತಗೊಂಡೋಗಿದ್ದೆ ಅಂತಾಳೆ ಚಂಪಾ. ಓಹೋ, ಸೇವೆ ಮಾಡೋಕ್ಕೆ ನಿಂತಿದ್ಯಾ ಅನ್ನು. ಅದು ಸರಿ, ಇದನ್ನೆಲ್ಲ ಮಾಡೋಕ್ಕೆ ನಿನ್ಗೆ ಯಾರು ಹೇಳಿದ್ದು ಅಂತಾನೆ ಭದ್ರ. ಅದು ಅಮ್ಮಮ್ಮ ಹೇಳಿದರು ಅಂತಾಳೆ ಚಂಪಾ. ಓಹೋ, ನಮ್ಮನೆ ಕಾಗೆ ಮುದುಕಿನೇ ಇದಕ್ಕೆ ರೂವಾರಿ ವಹಿಸಿರೋಳೆ, ಅವಳನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತವಳೆ, ಅದಕ್ಕೆ ಅವಳು ಅಷ್ಟೆಲ್ಲ ಹೆಚ್ಕೊಂಡಿರೋದು. ಮೊದಲು ಆ ಕಾಗೆ ಮುದುಕಿಗೆ ಹೇಳಬೇಕು, ನೀನು ತಗೊಂಡು ಹೋಗಿ ಇಡವ ಅಂತಾನೆ ಭದ್ರ. ಸರಿ ಭಾವ ಅಂತ ಚಂಪಾ ಒಳಗೆ ಹೋಗಿ ಬಟ್ಟೆ ನೆಡ್ತಾಳೆ. ನಂತರ ಬಂದು ಭಾವ ಅಂತಾಳೆ, ಏನು ಚಂಪಾ, ನಿಮ್ಮ ಮೇಡಮ್ ಅವರು ಇಷ್ಟೊತ್ತಾದರೂ ಬಂದಿಲ್ಲ, ಎಲ್ಲಿ ಹೋಗವ್ರೆ ಅಂತಾನೆ ಭದ್ರ. ಅಯ್ಯೋ ದೇವ್ರೆ, ಅಕ್ಕ ಬೇರೆ ಇವತ್ತು ಕೆಲಸ ಹುಡುಕ್ಬೇಕು ಅಂತಿದ್ರು, ಅದಕ್ಕೆ ಹೋಗಿರ್ಬೋದು. ಅವ್ರು ಕೆಲಸ ಮಾಡಬೇಕು ಅಂತಿರೋ ವಿಷಯ ಅವರೇ ಬಂದು ಹೇಳ್ಕೊಳ್ಳಿ, ನಾನು ಹೇಳಿದರೆ ಸಂದಕ್ಕೆ ಇರೋಕ್ಕಿಲ್ಲ ಅಂತ ಚಂಪಾ ಯೋಚನೆ ಮಾಡ್ತಾಳೆ. ಚಂಪಾ, ನಿನಗೇನಾದರೂ ತಡವಾಗಿ ಬರ್ತೀನಿ ಅಂತ ಹೇಳಿದ್ಲೇನವ ಅಂತಾನೆ ಭದ್ರ. ಇಲ್ಲ ಭಾವ, ಸರಿ ನಾನು ಬರ್ತೀನಿ ಅಂತ ಚಂಪಾ ಹೋಗ್ತಾಳೆ. ದಿನ ಇಷ್ಟೊತ್ತಿಗೆಲ್ಲ ಬಂದುಬಿಟ್ಟಿರೋಳು, ಏನಾಗಿರ್ಬೋದು, ಎಲ್ಲಿ ಹೋಗಿದ್ದಳು? ಅಯ್ಯೋ, ಅವಳೇ ಬೇಡ ಅಂದಮೇಲೆ ಅವಳು ಎಷ್ಟೊತ್ತಿಗೆ ಬಂದ್ರೇನು ಬಿಟ್ರೇನು, ಏನಾರ ಮಾಡ್ಕೊಳ್ಳಿ ಅಂತ ಭದ್ರ ಒಳಗೆ ಹೋಗ್ತಾನೆ. ಈಚೆ ವಿದ್ಯಾ ಕೆಲಸ ಹುಡುಕ್ತಾ ಬರುವಾಗ ಹೋಟೆಲ್ಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಬೋರ್ಡ್ ನೋಡಿ ಓದಿ ಯಾವುದಕ್ಕೂ ಒಂದ್ಕಿತ ವಿಚಾರಿಸೋಣ ಅಂತ ಅಲ್ಲಿಗೆ ಬಂದು ಮ್ಯಾನೇಜರ್ ಹತ್ರ ಕೆಲಸಕ್ಕೆ ಜನ ಬೇಕು ಅಂತ ಬೋರ್ಡ್ ಹಾಕಿದ್ರಲ್ಲ, ಪಾರ್ಟ್ ಟೈಮ್ ಕೆಲಸ ಏನಾರ ಸಿಗ್ತದಾ ಅಂತ ಕೇಳಕ್ಕೆ ಬಂದೆ ಅಂತಾಳೆ. ಸರಿ ಕಣಮ್ಮ, ಪಾರ್ಟ್ ಟೈಮ್ ಅಂದರೆ ಯಾವ ಟೈಮ್ಗೆ ಬರ್ತೀಯಾ ಅಂತಾರೆ ಮ್ಯಾನೇಜರ್. ಒತ್ತಾರೆ ಅಂದರೆ ಎಷ್ಟೊತ್ತಿಗೆ ಬರಬೇಕು ಅಣ್ಣ ಅಂತಾಳೆ ವಿದ್ಯಾ. ಒತ್ತಾರೆ ಅಂದರೆ 4:15 5 ಗಂಟೆಗೆ ಇಲ್ಲಿ ಇರಬೇಕಾಯ್ತದೆ ಅಂತಾರೆ ಮ್ಯಾನೇಜರ್. 5 ಗಂಟೆಗೆ ಬರಬೇಕು ಅಂದರೆ 7:30 ಗಂಟೆವರೆಗೂ ಕೆಲಸ ಮಾಡಿಬಿಟ್ಟು ನಾನು ಕಾಲೇಜಿಗೆ ಹೋಗ್ತೀನಣ್ಣ, ಸಂಜೆ ಕ್ಲಾಸ್ ಮುಗಿಸ್ಕೊಂಡು 6 ಗಂಟೆಗೆ ಬೇಗ ಬರ್ತೀನಿ, ನೀವು ಎಷ್ಟು ಗಂಟೆ ಕೆಲಸ ಮಾಡು ಅಂದರೂ ಮಾಡ್ತೀನಿ ಅಂತಾಳೆ ವಿದ್ಯಾ. ಒತ್ತಾರೆ ಹೋಗಲಿ, ಸಂಜೆ 6 ಗಂಟೆಗೆ ಬಂದರೆ ರಾತ್ರಿ 10 ಗಂಟೆ ಆದರೂ ಕೆಲಸ ಮುಗಿಸ್ಬಿಟ್ಟೆ ಹೋಗಬೇಕು. ಟೈಮ್ ವಿಷಯಕ್ಕೆ ಬಂದರೆ ನಾನು ತುಂಬ ಸ್ಟ್ರಿಕ್ಟು ಮನುಷ್ಯ, ಟೈಮ್ ಅಂದರೆ ಟೈಮ್ ಅಂತಾರೆ ಮ್ಯಾನೇಜರ್. ಸರಿ ಅಣ್ಣ, ಟೈಮ್ ಸರಿಯಾಗಿ ಬರ್ತೀನಿ, ಆಮೇಲೆ ನಾನೇನು ಕೆಲಸ ಮಾಡಬೇಕಣ್ಣ ಅಂತಾಳೆ ವಿದ್ಯಾ. ಒತ್ತಾರೆ ಬಂದ ತಕ್ಷಣ ಈ ಬಾವುಟ ತಗೊಂಡು ಹೋಗಿ ರಸ್ತೆ ಬದಿಲಿ ನಿಲ್ಲಬೇಕು, ಹೋಗೋ ಬರೋ ಗಾಡಿಗಳಿಗೆಲ್ಲ ಈ ಬಾವುಟನ ಹಾರಿಸಿ ಹೋಟೆಲ್ ಕಡೆ ಗಮನ ಸೆಳಿಬೇಕು, ಯಾವುದೇ ಗಾಡಿ ನಿಧಾನ ಮಾಡಿದರೂ ನಿಲ್ಲಿಸಿ ವಿಚಾರಿಸಿ ಮಾತಾಡಬೇಕು. ಅಣ್ಣ ಬಿಸಿ ತಿಂಡಿ ಊಟ ಸಿಗುತ್ತೆ ಅಂತ ಹೇಳಬೇಕು, ಬಂದ ಗಾಡಿಗಳನ್ನು ಪಾರ್ಕಿಂಗ್ ಕಡೆ ಕಳಿಸ್ಬೇಕು, ಆಮೇಲೆ ಒಳಗಡೆ ಕಸ್ಟಮರ್ ಜಾಸ್ತಿ ಇದ್ದರೆ ಕೆಲಸ ಹೆಚ್ಚಿದ್ರೆ ಬಂದು ನಮ್ಮ ಹುಡುಗರಿಗೆ ಸಹಾಯ ಮಾಡಬೇಕು, ಹಾಗಂತ ಒಳಗೆ ಸೇರಿಕೊಳ್ಳೋದಲ್ಲ ನಿನ್ನ ಕೆಲಸ, ಬಾವುಟ ಹಾರಿಸೋದು, ಹೋಗಿ ಜನರನ್ನು ಸೆಳಿಬೇಕು ಅಂತಾರೆ ಮ್ಯಾನೇಜರ್. ಸರಿ ಅಣ್ಣ, ನಾನು ಮಾಡ್ತೀನಿ ಅಂತಾಳೆ ವಿದ್ಯಾ. ಸರಿ, ಸದ್ಯಕ್ಕೆ 6,000 ಸಂಬಳ ಕೊಡ್ತೀನಿ, ಆಮೇಲೆ ನೀನು ಕೆಲಸ ನೋಡಿ ಜಾಸ್ತಿ ಮಾಡ್ತೀನಿ ಅಂತಾರೆ ಮ್ಯಾನೇಜರ್. ಅಣ್ಣ, ನಾನು ಕಾಲೇಜಿಗೆ ಹೋಗ್ತೀನಿ, ಬಟ್ಟೆ ಫೀಸು ಬುಕ್ಸು ಅಂತ ಶಾನೆ ಖರ್ಚಾಯ್ತದೆ, ಅದಕ್ಕೆ 2 ಟೈಮ್ ಬರ್ತೀನಿ, ಒಂದು 8,000 ಕೊಟ್ಟರೆ ಸಾಕು, ನನಗೂ ಹೊಸಿ ಸಹಾಯ ಆಯ್ತದಣ್ಣ ಅಂತಾಳೆ ವಿದ್ಯಾ. ನೀನು ಒತ್ತಾರೆ ಟೈಮ್ ಕೂಡ ಬರ್ತೀಯಲ್ವಾ, ಸರಿ ಒಂದು 8,000 ಸಂಬಳ ಕೊಡ್ತೀನಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು, ಆಮೇಲೆ ಜಾಸ್ತಿ ಮಾಡ್ತೀನಿ, ಯಾವಾಗಿನ ಕೆಲಸಕ್ಕೆ ಬರ್ತೀಯಮ್ಮ ಅಂತಾರೆ ಮ್ಯಾನೇಜರ್. ನಾಳೆ ಅಂದರೆ ಹಾಳು ಅಂತಾರೆ, ಅದಕ್ಕೆ ನೀವು ಹ್ಞೂ ಅಂದರೆ ಇವತ್ತಿಂದಲೇ ಕೆಲಸ ಮಾಡ್ತೀನಿ ಅಂತಾಳೆ ವಿದ್ಯಾ. ನಿನ್ನ ಉತ್ಸಾಹ ನೋಡಿ ಖುಷಿ ಆಯಿತು ಕಣವ, ಕಡೆಯವರೆಗೂ ನಿನ್ನ ಉತ್ಸಾಹ ಹಿಂಗೆ ಇರಬೇಕು. ಜಯಮ್ಮ ಬಾ ಮೈಲಿ ಅಂತ ಕರೆದು, ಇವಳು ವಿದ್ಯಾ ಅಂತ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ, ಯೂನಿಫಾರ್ಮ್ ಕೊಟ್ಬಿಡು ಇವರಿಗೆ ಅಂತಾರೆ ಮ್ಯಾನೇಜರ್. ಸರಿ ಬಾ ಅಮ್ಮ ಅಂತ ಜಯಮ್ಮ ವಿದ್ಯೆನ ಕರ್ಕೊಂಡೋಗಿ ನಂತರ ವಿದ್ಯಾ ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಅಣ್ಣ ಅಂತಾಳೆ. ಹೇಗೆ ಕೆಲಸ ಮಾಡ್ತೀಯಾ ಅಂತ ನೋಡ್ತೀನಿ, ಹೋಗಿ ಬಾವುಟ ತೋರಿಸಿ ಎಲ್ಲರನ್ನೂ ಕರಿ ಅಂತಾರೆ ಮ್ಯಾನೇಜರ್. ಆಗ ವಿದ್ಯಾ ರೋಡಲ್ಲಿ ಬಾವುಟ ಹಾರಿಸ್ತಾ, ಅಣ್ಣ ಗಾಡಿ ನಿಲ್ಲಿಸಿ ತಿಂಡಿ ಮಾಡ್ಕೊಂಡು ಹೋಗಿ ಅಣ್ಣ, ಕಡಿಮೆ ರೇಟ್ಗೆ ಸಿಗ್ತದೆ ಅಂತೆಲ್ಲ ಒಬ್ಬೊಬ್ಬರನ್ನೇ ಹೋಟ್ಲಿಗೆ ಕಳಿಸ್ತಾಳೆ. ಈಚೆ ಈಶ್ವರಿ ಚಿತ್ರ, ನೀನು ಹೇಳ್ತಿರೋದು ನಿಜನಾ ಅಂತಾರೆ. ಹ್ಞೂ ಕಣವ, ಸಂಜೆಯಿಂದ ನೋಡ್ತೀವಿ, ಅವಳು ಇನ್ನೂ ಬಂದಿಲ್ಲ, ಬೇಕಿದ್ರೆ ಭದ್ರನ್ನೇ ಕೇಳುವಂತೆ, ನಡಿ ಹೊತ್ತಾಯ್ತು ಅದೇ ಅಂತಾಳೆ ಚಿತ್ರ. ಬರೀ ಕೇಳೋದಲ್ಲ, ಈ ವಿಷಯ ಮಾತಾಡಿ ಅವನ್ನ ಕೆರಳಿಸ್ಬೇಕು, ಬಾ ಅಂತ ಈಶ್ವರಿ ನಂತರ ಭದ್ರನ ಹತ್ರ ಬಂದು, ಯಾಕ್ಲ ಭದ್ರ ಹಿಂಗೆ ಓಡಾಡ್ತಿದ್ಯಾ ಅಂತಾರೆ ಈಶ್ವರಿ. ಏನಿಲ್ಲ ಚಿಕ್ಕವ, ಹಾಗೆ ಸುಮ್ಮನೆ ಓಡಾಡ್ತಿದ್ದೆ ಅಂತಾನೆ ಭದ್ರ. ವಿದ್ಯಂತಾವ ಮಾತಾಡುವ ಅಂತ ಬಂದು ವಿದ್ಯಾ ಅಂತ ಕರೀತಾರೆ ಈಶ್ವರಿ.
ಇಲ್ವಾ ಅಂತಾರೆ. ಇಲ್ಲ ಅಂತಾನೆ ಭದ್ರ. ಅವಳು ಕಾಲೇಜ್ ಮುಗಿಸ್ಕೊಂಡು ಸಂಜೆ ಒಳಗೆ ಬಂದೇ ಬಿಡ್ತಾಳೆ ತಾನೆ, ಇವತ್ತ್ಯಾಕೆ ಇಷ್ಟೊತ್ತಾಯಿತು ಬಂದಿಲ್ಲ? ಅವಳು ಎಲ್ಲಿ ಹೋಗಿದ್ದಾಳಂತೆ ಅಂತಾರೆ ಈಶ್ವರಿ. ಎಲ್ಲಿಗೆ ಹೋಗಿದ್ದಾಳೋ ನನಗೇನು ಗೊತ್ತು ಚಿಕ್ಕವ ಅಂತಾನೆ ಭದ್ರ. ಇದೇನು ಭದ್ರ, ನಿನ್ನ ಹೆಂಡ್ರ ಬಗ್ಗೆ ಕೇಳಿದರೆ ಗೊತ್ತಿಲ್ಲ ಅಂತಿದ್ಯಲ್ಲ, ಇದು ಒಳ್ಳೆ ಸರಿ ಹೋಯ್ತು ಕಣಂತೆ, ಬಿಡು ಅಂತಾಳೆ ಚಿತ್ರ. ಇಲ್ಲಿ ಗಂಟ ನಮ್ಮ ವಂಶದಾಗೆ ಯಾವ ಹೆಣ್ಮಕ್ಳು ಕಾಲೇಜಿಗೆ ಹೋಯ್ತೀನಿ ಅಂತವಾ ಹೊಸ್ಲು ದಾಟಿರಲಿಲ್ಲ. ಆ ಕೆಲಸನ ನಿನ್ನ ಹೆಂಡ್ರು ಮಾಡವಳೆ, ಅದನ್ನೂ ನಿನ್ನ ಕೈಯಿಂದ ತಡೆಯೋಕ್ಕಾಗಲಿಲ್ಲ. ಈಗ ನೋಡಿದರೆ ಟೈಮ್ಗೆ ಸರಿಯಾಗಿ ಮನೆಗೂ ನಾದ್ರೂ ನಿನ್ನಿಂದ ಕೇಳೋಕ್ಕಾಯ್ತದೋ ಇಲ್ವೋ? ಗಂಡನ ಮಾತು ಮನೆಗೆ ಅಡಿಯಾದರೆ ಹೆಣ್ಣಿನ ನಡೆ ಮನೆ ಮರ್ಯಾದೆ ಆಗಿರ್ತದೆ. ಹೆಣ್ಣಾದವಳು ಹೊಸ್ಲು ದಾಟ್ತಾಳೆ ಅಂದಮ್ಯಾಕೆ ಗಂಡ ಆದವನು ಅವಳು ಪ್ರತಿ ಹೆಜ್ಜೆನೂ ಗಮನಿಸಬೇಕು ಕಣ್ಲ. ಹೋದಂಗೆ ಹೋಗಲಿ ಅಂತ ಬಿಟ್ಟರೆ ನಾಳೆ ಮನೆ ಹೆಸರಿಗೆ ಮಸಿ ಬೆಳಿತಾಳೆ. ಈ ಕೇಸ್ ಅನ್ನೋದನ್ನು ಪಕ್ಕಕ್ಕೆ ಮಡಗು. ಇನ್ನು ಅವಳು ನಿನ್ನ ಹೆಂಡ್ರು ತಾನೆ, ನೀನು ಹೇಳ್ದಂಗೆ ಅವಳು ಕೇಳಬೇಕು ತಾನೆ. ಭದ್ರ, ಏನಾರ ಹೆಚ್ಚು ಕಮ್ಮಿ ವ್ಯತ್ಯಾಸ ಆದರೆ ನಮ್ಮನೆಗೆ ಕಳಂಕನೇ ಸುತ್ಕೋತದೆ ಕಣ್ಲ. ಒಸಿ ಹದ್ಬಸ್ತಾಗೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ. ಬಾರೆ ಚಿತ್ರ ಅಂತ ಈಶ್ವರಿ ಹೋಗ್ತಾರೆ. ಆಗ ವಿದ್ಯಾ ಆಟೋದಲ್ಲಿ ಬಂದು ಇಳಿತಾಳೆ. ಮನೆಯೊಳಗೆ ಹೋಗಬೇಕು ಅನ್ನುವಾಗ ಇಷ್ಟು ಹೊತ್ತಿಗಾಗ ಕಾಲೇಜಿಂದ ಹಟ್ಟಿಗೆ ಬರೋದು, ನಿನಗೇನು ಹೇಳೋರು ಕೇಳೋರು ಯಾರಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಏನು ಕತೆ ಅಂತಾನೆ ಭದ್ರ. ಆಗ ವಿದ್ಯೆ ಏನು ಮಾತಾಡದೆ ಒಳಗೆ ಹೋಗ್ತಾಳೆ. ನಿನ್ನೆ ಕೇಳ್ತಿರೋದು, ಇಷ್ಟೊತ್ತಿಗ ಕಾಲೇಜಿಂದ ಹಟ್ಟಿಗೆ ಬರೋದು, ಹೇಳೋರು ಕೇಳೋರು ಯಾರೂ ಇಲ್ವಾ ನಿನಗೆ ಅಂತವನೆ. ಆದರೆ ವಿದ್ಯೆ ಮಾತಾಡದೆ ಒಳಗೆ ಹೋಗ್ತಾಳೆ. ಅಲ್ಲ, ಇಷ್ಟುದ್ದ ಇಷ್ಟು ದಪ್ಪ ಇರೋ ಮನುಷ್ಯ ಮಾತಾಡ್ತವನೆ, 3 ಅಡಿ ಹೆಂಗೆ ಹೋಗ್ಬಿಟ್ಲಲ್ಲ, ದುರಹಂಕಾರ ಬಂದುಬಿಟ್ಟದೆ ಅನ್ನಿಸ್ತಿದೆ. ಇವತ್ತು ಅದನ್ನೆಲ್ಲ ಇಳಿಸಿದ್ರೆ ಸರಿ ಹೋಯ್ತದೆ ಅಂತ ಭದ್ರ ಒಳಗೆ ಬಂದು, ನಿಂತ್ಕೊ ಅಲ್ಲಿ, ನಿನ್ನೆ ಕರೀತಿರೋದು, ನಿಂತ್ಕೊ. ನೀನು ಕಾಲೇಜಿಗೆ ಹೋಗಬೇಕು ಅಂದಿದ್ದಕ್ಕೆ ಕಾಲೇಜಿಗೆ ಕಳಿಸ್ತವ್ರೆ. ಅಲ್ಲಿ ಹೊತ್ತಿಗೆ ಮುಂಚೆ ಕಾಲೇಜ್ ಮುಗಿಸ್ಕೊಂಡು ಹಟ್ಟಿಗೆ ಬರೋಕ್ಕಾಗಕ್ಕಿಲ್ವೇ? ಇಷ್ಟೊತ್ತಿಗೆ ಮನೆಗೆ ಬಂದರೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯೆ. ನಿನ್ನೆಯ ಮಾತಾಡ್ಸ್ತಿರೋದು, ಮಾತಾಡದೆ ಹಿಂಗೆ ದಿಮಾಗ್ ತೋರಿಸ್ತಾ ಹೋದರೆ ಏನು ಅನ್ಕೋಬೇಕು? ಅಲ್ಲ, ಒಂದು ಹೆಂಗಸು ಹೊತ್ತಿಗೆ ಮುಂಚೆ ಮನೆಗೆ ಒಂದು ದೀಪ ಗೀಪ ಹಚ್ಚಬೇಕು ಅನ್ನೋದು ನಿಮ್ಮ ಹಟ್ಟೀಲಿ ಹೇಳ್ಕೊಟ್ಟಿಲ್ವೇ? ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ನ ಪಾಡಿಗೆ ನೀನು ಬ್ಯಾಗಿಟ್ಟು ನೀರು ಕುಡಿಯೋಕೆ ಹೋಗ್ತಿದ್ಯಲ್ಲ, ನಿನ್ನೆಯ ಮಾತಾಡ್ಸ್ತಿರೋದು ನೋಡಿದ್ಯಾ ದಿಮಾಕ ಅಂತ ವಿದ್ಯಾ ಕೈನ ಹಿಡ್ಕೋತಾನೆ ಭದ್ರ. ವಿದ್ಯೆ ಸುಮ್ಮನೆ ನೋಡ್ತಾಳೆ. ಏನು ಹಂಗೆ ಕೈ ಕೆಕ್ಕರ್ಸ್ಕೊಂಡು ನೋಡ್ತಿದ್ದಿ? ನಾನಿಲ್ಲಿ ಗಂಟ್ಲು ಹರ್ಕೊಂಡು ಕೂಗ್ತಿದ್ರು ನಿನ್ನ ಪಾಡಿಗೆ ನೀನೇನು ಆಗೇ ಇಲ್ಲ ಅನ್ನೋ ಥರ ನಡ್ಕೊತಿದ್ಯಲ್ಲ, ಕೇಳಿದ್ದಕ್ಕೆ ಜವಾಬು ಕೊಡದೆ ಇರುವಷ್ಟು ದುರಹಂಕಾರವೇ ಅಂತಾನೆ ಭದ್ರ. ಇಷ್ಟೊತ್ತಾದ್ರೂ ನಿನ್ನ ಹೆಂಡ್ರು ಹಟ್ಟಿಗೆ ಬಂದಿಲ್ಲ, ಎಲ್ಲಿಗೆ ಹೋಗಿ ಏನು ತಪ್ಪು ಕೆಲಸ ಮಾಡ್ತಿದ್ದಾಳೆ ಅಂತ ನಿಮ್ಮ ಹಟ್ಟಿಯವರು ಹೇಳಿರೋ ಮಾತನ್ನು ಕೇಳಿಸ್ಕೊಂಡು ಬಂದು ನನ್ನ ತಾವ ಪ್ರಶ್ನೆ ಮಾಡ್ತಿದ್ರಲ್ಲ, ಇದಕ್ಕೆ ನಾನ್ಯಾಕೆ ಉತ್ತರ ಕೊಡಲಿ? ಮನಸ್ಸಲ್ಲಿ ಏಟೇ ಕೋಪ ಇದ್ರೂ ಅದನ್ನು ಒಸಿ ಪಕ್ಕಕ್ಕಿಟ್ಟು, ಬರೋ ದಾರಿನಲ್ಲಿ ಏನಾದರೂ ತೊಂದರೆ ಆಯಿತಾ, ಯಾಕೆ ಲೇಟಾಗಿ ಬಂದೆ ಅಂತ ಒಸಿ ಕಾಳಜಿಯಿಂದ ಕೇಳಿದಿದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತಿದ್ದೆ. ಅದನ್ನು ಬಿಟ್ಟು ಯಾರೋ ಹೇಳಿರೋದನ್ನು ಕೇಳಿಸ್ಕೊಂಡು ಅನುಮಾನದಲ್ಲಿ ಪ್ರಶ್ನೆ ಕೇಳ್ತಿದ್ದೀರಲ್ಲ, ಅದಕ್ಕೆ ಉತ್ತರ ಕೊಡೋ ಯಾವ ಅವಶ್ಯಕತೆಯೂ ಇಲ್ಲ, ಇಷ್ಟನೂ ಇಲ್ಲ. ಕಾಳಜಿ ಇಲ್ಲದೆ ಇರೋರಿಗೆ ಅನುಮಾನದಲ್ಲಿ ಪ್ರಶ್ನೆ ಮಾಡೋ ಯಾವ ಅಧಿಕಾರವೂ ಇಲ್ಲ ಅಂತ ವಿದ್ಯಾ ಕೈ ಬಿಡಿಸ್ಕೊಂಡು ಹೋಗ್ತಾಳೆ. ಈಚೆ ವಿದ್ಯಾ, ಆಚೆ ಭದ್ರ ಮಲಗಿರ್ತಾನೆ. ಬೆಳಿಗ್ಗೆ ಫೋನ್ ಅಲಾರಾಮ್ ಆಗುತ್ತೆ. ವಿದ್ಯಾ ಕೂತ್ಕೊಂಡು ಭದ್ರನ್ನೇ ನೋಡಿ ಎದ್ದು ಹಾಸಿಗೆ ಮಡಚಿಟ್ಟು ರೆಡಿಯಾಗಿ ಡೋರ್ನ ಕ್ಲೋಸ್ ಮಾಡಿ ಮನೆಯಿಂದ ಹೊರಟೋಗ್ತಾಳೆ. ಆಗ ಸಾವಿತ್ರಿ ಬಂದು ಅವಳನ್ನು ನೋಡ್ತಾ, ಅಲ್ಲ, ಈ 3 ಅಡಿ ದಿನ 7-7ವರೆಗೆ ಕಾಲೇಜಿಗೆ ಹೋಗೋಳು, ಇವತ್ತೇನು ಬೇಗನೆ ಹೋಯ್ತವಳಲ್ಲ, ಎಲ್ಲಿ ಹೋಯ್ತವಳೆ ಅಂತ ಕಂಡುಹಿಡಿಬೇಕಲ್ಲ. ಸಾವಿತ್ರಿ ಸಿಕ್ಕಿದ್ದೇ ಚಾನ್ಸು, ಇದನ್ನು ಇಟ್ಕೊಂಡು ಇವಳನ್ನು ಚೆನ್ನಾಗಿ ಆಟ ಆಡಿಸು ಅಂತಾಳೆ. ಈಚೆ ಹೋಟೆಲ್ನಲ್ಲಿ ಮ್ಯಾನೇಜರ್ ಪೂಜೆ ಮಾಡಿ ಕೂತ್ಕೋತಾರೆ. ಆಗ ವಿದ್ಯೆ ಬಂದು, ನಮಸ್ಕಾರ ಅಣ್ಣ ಅಂತಾಳೆ. ಅಲ್ಲವ, ನಿನ್ನೆ ನೀನು ಮಾತಾಡಿರೋದನ್ನು ನೋಡಿ ತುಂಬ ಶಿಸ್ತಿರೋ ಹುಡುಗಿ ಅಂದ್ಕೊಂಡಿದ್ದೆ, ಇದೇನಮ್ಮ ಪಾಲನೆ ಮಾಡೋದು ಅಂತಾರೆ ಮ್ಯಾನೇಜರ್. ಅಣ್ಣ ಕ್ಷಮಿಸಿ ಅಣ್ಣ, 1/4 ಗಂಟೆ ತಡ ಆಯಿತು, ನಾಳೆಯಿಂದ ಕರೆಕ್ಟ್ ಟೈಮ್ ಬರ್ತೀನಿ ಅಂತಾಳೆ ವಿದ್ಯಾ. ನನಗೆ ಶಿಸ್ತು ಪಾಲನೆ ತುಂಬ ಮುಖ್ಯ, ನಾನು ಹೇಳೋದಕ್ಕಿಂತ 5 ನಿಮಿಷ ಮುಂಚೆ ಇರಬೇಕು. ಏನೋ ಮೊದಲನೇ ದಿನ ಅಂತ ಕ್ಷಮಿಸ್ತಿದ್ದೀನಿ, ಮತ್ತೆ ರಿಪೀಟ್ ಆಗಬಾರ್ದು. ಹೋಗಿ ಒಸಿ ತರಕಾರಿ ಕಟ್ ಮಾಡು, ಆಮೇಲೆ ನಿನ್ನ ಕೆಲಸ ನೋಡ್ಕೊ ಅಂತಾರೆ ಮ್ಯಾನೇಜರ್. ಸರಿ ಅಣ್ಣ ಅಂತ ವಿದ್ಯೆ ತರಕಾರಿ ಕಟ್ ಮಾಡಿ ರೋಡ್ಗೆ ಹೋಗಿ ಬಾವುಟನ ಹಾರಿಸ್ತಾಳೆ. ಈಚೆ ಮ್ಯಾನೇಜರ್, ಯಾರಿದ್ದೀರಾ ಅಲ್ಲಿ, ಟೇಬಲ್ ಅಟೆಂಡ್ ಮಾಡಿ ಅಂತಾರೆ. ಆದರೆ ಯಾರೂ ಬರಲ್ಲ. ಜಯಮ್ಮ ವಿದ್ಯಮ್ಮನ ಕರೀರಿ ಅಂತಾರೆ ಮ್ಯಾನೇಜರ್. ಸರಿ ಅಣ್ಣ ಅಂತ ಜಯಮ್ಮ ವಿದ್ಯಾನ ಕಳಿಸ್ತಾರೆ. ವಿದ್ಯಾ ಟೇಬಲ್ ಹತ್ರ ಹೋಗಿ, ಅಣ್ಣ ಏನು ಕೊಡಲಿ ಅಂತಾಳೆ. ಏನಿದೆ ಅಂತಾರೆ. ಇಡ್ಲಿ, ವಡೆ, ಮಸಾಲ ದೋಸೆ, ಖಾರ ಪೊಂಗಲ್, ವಾಂಗಿಬಾತ್ ಎಲ್ಲ ಇದೆ, ಏನು ಕೊಡಲಿ ಅಂತಾಳೆ ವಿದ್ಯಾ. ಸರಿ ಅಣ್ಣ ಅಂತ ವಿದ್ಯೆ ಹೋಗ್ತಾಳೆ. ಈಚೆ ಸಾವಿತ್ರಿ ವಿನಂತಿ ಗೆಸ್ಟ್ ಹೌಸ್ ಹತ್ರ ಬರ್ತಾರೆ. ಅವ್ವ, ಮಾಮ ಇರಾಕಿಲ್ಲ, ಬಾ ಒಳಗೆ ಹೋಗುವ ಅಂತಾಳೆ ವಿನಂತಿ. ಲೇ ಸುಮ್ಕಿರೆ, ಬೆಳಿಗ್ಗೆ ನಿಮ್ಮ ದರಿದ್ರ ಮುಖ ತೋರಿಸಿದ್ರಿ ಅಂತ ಮುಖಕ್ಕೆ ಕುಗ್ದ್ರೆ ಕಷ್ಟ, ಇಲ್ಲೇ ಇರೋಣ ಅಂತಾಳೆ ಸಾವಿತ್ರಿ. ಏನೂ ಆಗೋಕ್ಕಿಲ್ಲ ಕಣವ, ಬಾ ಒಳಗೆ ಹೋಗೋಣ ಅಂತಾಳೆ ಚಿತ್ರ. ಆಗ ಭದ್ರನೇ ಬಂದು ಕೂತ್ಕೊಂಡು ಕಣ್ಬಿಡ್ತಾ, ಏನು ಒತ್ತರನೇ ಬಂದಿರೋದು ಅಂತಾನೆ. ದಿನ 7-7ವರೆಗೆ ಕಾಲೇಜಿಗೆ ಹೋಯ್ತಿದ್ದು ನಿನ್ನ ಹೆಂಡ್ತಿ ಇವತ್ತು 5 ಗಂಟೆಗೆ ಕಳ್ಳಿ ಥರ ಹೋಯ್ತಿದ್ಲು ಅಂತಾಳೆ ಸಾವಿತ್ರಿ. ಆದರೂ ಮಾವ ಇತ್ತೀಚೆಗೆ ಮಿತಿಮೀರಿ ಹೋಯ್ತವಳೆ, ಅವಳನ್ನು ಹಿಂಗೆ ಬಿಟ್ಟರೆ ಆವಾಗ
ಹೋಗೋದು ನಮ್ಮನೆ ಮಾನ ಮರ್ಯಾದೆನೇ ಅಂತಾಳೆ ವಿನಂತಿ. ಮುಗಿತಾ ನಿಮ್ಮ ಹರಿಕತೆ? ಮಾಡೋಕ್ಕೆ ಬೇರೆ ಏನು ಕ್ಯಾಮೆ ಇಲ್ವೇನು ಅಂತ ಎದ್ದ ತಕ್ಷಣ ನನ್ನ ತಲೆ ತಿನ್ನೋಕೆ ಬಂದಿದ್ದೀರಾ ಅಂತಾನೆ ಭದ್ರ. ನಾನು ಕಣ್ಣಾರೆ ಕಂಡಿದ್ದ ಸತ್ಯ ಹೇಳಿದ್ದೆ, ಯಾಕೆ ಕೋಪ ಮಾಡ್ಕೋತೀಯಾ ಅಂತಾಳೆ ಸಾವಿತ್ರಿ. ಹೇಳಿ ಅಂತ ನಾನು ನಿಮ್ಮ ಹತ್ರ ಬಂದು ಕೇಳಿದ್ನೆ. 5 ಗಂಟೆಗಲ್ದೇ ಇದ್ದರೆ ನಡುರಾತ್ರಿಲಿ ಹೋಗಲಿ ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು ಅಂತಾನೆ ಭದ್ರ. ಏನಪ್ಪ ಹಿಂಗೆ ಹೇಳ್ತಿದ್ಯಾ? ಅದು ನಿನ್ನ ಹೆಂಡ್ರು ಅಂತ ಸಾವಿತ್ರಿ ಹೇಳುವಾಗ ಅತ್ತೆ ಬಾಯಿ ಮುಚ್ಚಿಯತ್ತೆ. ಸಾಕು, ಅವಳ ಹತ್ರ ಸಂಬಂಧ ಕಳ್ಕೋಬೇಕು ಅಂತ ಕೋರ್ಟಲ್ಲಿ ಡಿವೋರ್ಸ್ ಕೇಸ್ ಹಾಕಿರೋದು. ಹಂಗಿರ್ಬೇಕಾದ್ರೆ ಅವಳ ವಿಷಯ ಯಾಕೆ? ಎಷ್ಟೊತ್ತಿಗೆ ಹೋದ್ರೇನು ಎಷ್ಟೊತ್ತಿಗೆ ಬಂದ್ರೇನು ಅಂತಾನೆ ಭದ್ರ. ನಾವು ನಿನ್ನ ಒಳ್ಳೇದಕ್ಕೆ ಅಲ್ವಾ ಮಾಮ ಹೇಳೋದು ಅಂತಾಳೆ ಚಿತ್ರ. ಅವ್ವ ತಾಯಿ, ನೀನು ನಿಮ್ಮವ್ವ ಸೇರಿಕೊಂಡು ಒಳ್ಳೇದು ಮಾಡಿರೋದೇ ಸಾಕು. ಇಲ್ಲಿ ಗಂಟ ತಿನ್ನಬೇಕಾದ್ರೆ ನಮ್ಮ ಹಟ್ಟಿ ಬಾಗ್ಲು ಕಾಯ ಅದು ಬಿಟ್ಬಿಟ್ಟು ತಿಂದ್ಕೊಂಡು ಉಣ್ಕೊಂಡು ಸ್ಟೆಪ್ಪಾಗಿ ಇದ್ಬಿಡಿ, ಅದರಿಂದ ಎಲ್ರಿಗೂ ಒಳ್ಳೆಯದು ಅಂತ ಭದ್ರ ಹೋಗ್ತಾನೆ. ಅವಳೇನು ಮೋಡಿ ಮಾಡಿದಳು ನಾನು ಕಾಣೆ, ಇವನು ಅವಳಿಗೆ ದಾಸ ಆಗಿಬಿಟ್ಟಿದ್ದಾನೆ, ಹಿಂಗೆ ಬಿಟ್ಬಿಟ್ರೆ ಹೆಂಡ್ರು ಗುಲಾಮ ಆಗ್ತವನೆ ಅಂತಾರೆ ಸಾವಿತ್ರಿ. ಈಚೆ ವಿದ್ಯಾ ಕೆಲಸ ಮುಗಿಸಿ, ಅಣ್ಣ ನಾನೀಗ ಕಾಲೇಜಿಗೆ ಹೋಗ್ತೀನಿ, ಸಂಜೆ ಬರ್ತೀನಿ ಅಂತಾಳೆ. ಇನ್ನೂ 7:45 ಆಗಿಲ್ಲ, ಆಗಲೇ ಹೋಗ್ತೀನಿ ಅಂತಿದ್ಯಾ? ಇವಾಗ ಗಾಡಿಗಳು ಬರೋ ಟೈಮ್, ಇವಾಗಲೇ ಹೋಗ್ತೀನಿ ಅಂದರೆ ಹೇಗೆ? ಇನ್ನೊಂದು ಅರ್ಧ ಗಂಟೆ ಕೆಲಸ ಮಾಡೋಗು ಅಂತಾರೆ ಮ್ಯಾನೇಜರ್. ಕ್ಷಮಿಸಿ ಅಣ್ಣ, ಒತ್ತಾರೆ, ಬೇಕಿದ್ರೆ ಅರ್ಧ ಗಂಟೆ ಬೇಗ ಬಾ ಅಂದರೆ ಬರ್ತೀನಿ, ಆದರೆ ಈಗ ಟೈಮ್ಗೆ ಸರಿಯಾಗಿ ಹೋದರೆ ಮಾತ್ರ ನಾನು ಕಾಲೇಜಿಗೆ ಹೋಗೋಕ್ಕಾಗೋದು. ತಪ್ಪು ತಿಳ್ಕೊಬೇಡಿ, ಸಂಜೆ 6 ಗಂಟೆಗೆ ಬರ್ತೀನಿ ಅಂತ ಹೋಗ್ತಾಳೆ ವಿದ್ಯಾ. ಕೆಲಸ ಬೇಕಾದಾಗ ಮೆಲ್ಲಗೆ ಬಂದು ಮಾತಾಡಿ, ಈಗ ನಮಗೆ ಎದುರುತ್ರ ಕೊಟ್ಟು ಹೋಯ್ತವಳೆ, ಏನೋ MBBS ಮಾಡೋಳ ಥರ ಕಾಲೇಜ್ ಅಂತ ಹೋಯ್ತವಳೆ ಅಂತಾರೆ ಮ್ಯಾನೇಜರ್. ಈಚೆ ಅಜ್ಜಿ ಶಿವರಾಮ, ಮದುವೆ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿಸ್ತಿದ್ಯಾ ತಾನೆ ಅಂತಾರೆ. ಇದೇನವ್ವ ಹಿಂಗೆ ಕೇಳ್ತಿದ್ಯಾ? ಇನ್ನೊಂದು 2-3 ದಿನದಲ್ಲಿ ನನ್ನ ಮಗಳ ಮದುವೆನೇ ಮುಗ್ದೋಯ್ತದೆ, ಅರೇಂಜ್ಮೆಂಟ್ಸ್ ಮಾಡದೇ ಇರ್ತೀನಿಯೇ, ಅದ್ರ ಪಾಡಿಗೆ ಅದು ಆಯ್ತದೆ, ನೀನು ಆರಾಮಾಗಿರು ಅಂತಾರೆ ಶಿವರಾಮೇಗೌಡರು. ಆಗ ಕಣ್ಮಣಿ ಮನೆಯವರೆಲ್ಲ ಬರ್ತಾರೆ. ಬಾ ಅವ್ವ ಅಂತ ಕಣ್ಮಣಿನ ಪಕ್ಕ ಕೂರಿಸ್ಕೋತಾರೆ ಶಿವರಾಮೇಗೌಡರು. ಆಗ ಗೋವಿಂದ, ಅಣ್ಣ ಅದೇ ಲಗ್ನ ಪತ್ರಿಕೆ ಪ್ರಿಂಟ್ ಕೊಡೋಕೆ ಹೇಳಿದ್ಯಲ್ಲ, ಇಲ್ಲಿ ಸುಖಾಗಮನ ವಯಸ್ಸರ ಹೆಸರೆಲ್ಲ ಬರೆದಿದ್ದೀನಿ, ಇನ್ನು ಅನ್ಕಿತ ನೋಡು ಅಂತಾರೆ. ನೀನು ಬರೆದ್ಮೇಲೆ ನಾನೇನು ನೋಡೋದು, ಸರಿಯಾಗಿರ್ತದೆ ಬಿಡು ಅಂತಾರೆ ಶಿವರಾಮೇಗೌಡರು. ಆಗ ಕಣ್ಮಣಿ ರಾಕಿ ಮುಖನ ನೋಡ್ತಾಳೆ. ಈಚೆ ವಿದ್ಯಾ ಕೆಲಸ ಮಾಡೋ ಹೋಟೆಲ್ಗೆ ಭದ್ರ ಬರ್ತಾನೆ. 2 ಕಾಫಿ 1 ಪ್ಲೇಟ್ ಬಜ್ಜಿ ತಂದುಕೊಡು ಅಂತ ಭದ್ರ ಆರ್ಡರ್ ಮಾಡ್ತಾನೆ. ಆಗ ಅವನು ಬಂದು, ವಿದ್ಯಾಕ ಟೇಬಲ್ ಕ್ಲೀನ್ ಮಾಡ್ಕೊಳ್ಳಿ ಅಂತಾನೆ. ಹಾಂ ಅಂತ ವಿದ್ಯಾ ಕ್ಲೀನ್ ಮಾಡೋಕ್ಕೆ ಬಂದು ಭದ್ರನ ನೋಡಿ ಶಾಕ್ ಆಗ್ತಾಳೆ. ಭದ್ರನ ಜೊತೆ ಬಂದವನು, ಹಿಂಗ್ಯಾಕೆ ನಿಂತಿದ್ಯಾ, ಕ್ಲೀನ್ ಮಾಡ್ಕೊ ಅಂತಾನೆ. ಇವಳು ಇಲ್ಲಿ ಕೆಲಸ ಮಾಡ್ತಾವಳಾ ಅಂತ ಯೋಚನೆ ಮಾಡ್ತಾನೆ ಭದ್ರ. ಆಗ ವಿದ್ಯಾ ಗ್ಲಾಸ್ಗೆ ನೀರು ಹಾಕ್ತಾಳೆ. ಭದ್ರನ ಮೈ ಮೇಲೆ ಚೆಲ್ಲುತ್ತೆ. ಗ್ಲಾಸಿಗೆ ಸರಿಯಾಗಿ ನೀರು ಹಾಕೋಕೆ ಬರದೆ ಇದ್ರ ಮೇಲೆ ಕೆಲಸಕ್ಕೇನಕ್ಕೆ ಬರ್ತೀರಾ ಅಂತ ಮ್ಯಾನೇಜರ್ ವಿದ್ಯಾಗೆ ಬೈತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.